ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಅದರ ನಡುವೆ ಹಾಲಿಗೂ ಕೂಡ ಪ್ರತಿ ಲೀಟರ್ ಹಾಲಿಗೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ನಂತರ ಈ ಬೆಲೆ ಏರಿಕೆಯ ಬಿಸಿ ನಿಮಿತ್ತಾಗುತ್ತೆ. ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಸಹಜ ಅಲ್ವಾ? ಹೆಚ್ಚಿನ ಡೀಟೇಲ್ಸ್ ನಾವೀಗ ನೇರವಾಗಿ ಮಂಗಳೂರು ಕಡೆಗೆ ಹೋಗೋಣ. ಕರಾವಳಿ ಭಾಗದ ಜನ ಏನಂತಾರೆ ಅಂತ ನಮ್ಮ ಪ್ರತಿನಿಧಿ ಸುಕ್ಪಾಲ್ ಇದ್ದಾರೆ. ಗುಡ್ ಮಾರ್ನಿಂಗ್ ಸುಕ್ಪಾಲ್. ಈ ಬೆಲೆ ಏರಿಕೆ ಬಗ್ಗೆ ಕರಾವಳಿ ಜನರ ಗಮನಕ್ಕೆ ಇದು ಬಂದಿದ್ಯಾ? ಅವರ ರಿಯಾಕ್ಷನ್ ಏನು? ಏನ್ ಹೇಳ್ತಾರೆ ಬೆಳಗ್ಗೆ ಹಾಲು ತಗೊಳ್ಳೋಕೆ ಬೂತಿಗೆ ಬಂದವರು? ವಿದ್ಯಾ, ನಿನ್ನೆ ಸರ್ಕಾರ ಏರಿಕೆ ಮಾಡಿದ ತಕ್ಷಣಕ್ಕೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನೀಗ ಮಂಗಳೂರಿನ ಮಿಲ್ಕ್ ಪಾರ್ಲರ್ ಎದುರಿದ್ದೇವೆ, ಇಲ್ಲಿ ಮಾತಾಡಿಸೋ ಪ್ರಯತ್ನ ಮಾಡ. ಸರ್, ಇವತ್ತು ಬೆಲೆ ಏರಿಕೆ ಆಗಿದೆಯಾ? ಸದ್ಯ ಆಗಲಿಲ್ಲ. ಇವತ್ತು ಅಂದರೆ 9 ಗಂಟೆ ನಂತರ ಆಗ್ತದೆ. ನಮಗೆ ಸೆಕೆಂಡ್ ಟ್ರಿಮ್ಗೆ ಹಾಲು ಬರುವಾಗ ಅದು ಹೆಚ್ಚಾಗ್ತದೆ. ಈಗ ರಾತ್ರಿ ಬಂದ ಹಾಲಲ್ಲ, ಅದರಿಂದ ಆಗಲಿಲ್ಲ. ಇವತ್ತು ಇನ್ನು ಬರುವ ಹಾಲಿಗೆ ರೇಟ್ ಹೆಚ್ಚಾಗ್ತದೆ. ಜನರು ಇದ್ದಾರೆ ವಿದ್ಯೆ. ಸರ್, ಇವತ್ತು ಬೆಲೆ ಏರಿಕೆ ಆಗುತ್ತೆ ಅಂದರೆ 9 ಗಂಟೆ ನಂತರ. ಸದ್ಯ ಇವತ್ತಿನಿಂದ ಸಂಪೂರ್ಣ ಬೆಲೆ ಏರಿಕೆ ಆಗುತ್ತೆ, ಏನು ಅನಿಸುತ್ತೆ ಸರ್? ಈ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ವಸ್ತುವಿಗೆ ಬೆಲೆ ಏರಿಕೆಯಾಗಿದೆ. ಮನುಷ್ಯರಿಗೆ, ಜನರಿಗೆ ಅಗತ್ಯವಿರೋ ವಸ್ತು ಎಲ್ಲ ಏರಿಸಿದರೆ ನಾವು ಹೇಗೆ ಬದುಕೋದು? ಇವರು 2 ರೂಪಾಯಿ ಜಾಸ್ತಿ ಮಾಡಿದರೆ ತಿಂಗಳಿಗೆ 60 ರೂಪಾಯಿ ಆಯಿತು. ಇವರು ಕೇಳಿದರೆ ಹೇಳ್ತಾರೆ ನಾವು ಫ್ರೀ ಕೊಡ್ತೇವೆ, ಗ್ಯಾರಂಟಿ ಇದೆ, ಅದು ಇದೆ ಅಂತ. ಆದರೆ ಅದು ಎಲ್ಲ ವರ್ಗದ ವ್ಯಕ್ತಿಗಳಿಗೆ ಸಿಗಲಿಲ್ಲ. ಅದು ನಮಗೆ ಉಂಟಲ್ಲ, ಗ್ಯಾರಂಟಿ ಯಾವುದೂ ಸಿಗಲಿಲ್ಲ. ನಾವಿರೋದು ರೆಂಟಿದು ಮನೆಯಲ್ಲಿ ಆ ಓನರ್ ಬೇಡ ಹೇಳಿದರು, ಕರೆಂಟ್ ಫ್ರೀ ಮಾಡೋದು ಬೇಡ. ಅದು ಯಾಕೆಂದರೆ ನೆಕ್ಸ್ಟ್ ಬರೋವರಿಗೆ ಕ್ಯಾನ್ಸಲ್ ಆದರೆ ಅದು ಪ್ರಾಬ್ಲಮ್ ಆಗ್ತದೆ, ಅದು ಬೇಡ ಹೇಳಿದ್ರು. ಈ ಹಾಲಿದು ಬೆಲೆ ಏರಿಕೆಯಿಂದ ಉಂಟಲ್ಲ, ನಮಗೆ ತಿಂಗಳಿಗೆ 65 ರೂಪಾಯಿ ಎಕ್ಸ್ಟ್ರಾ ಹೋಗ್ತದೆ ಈಗ ಲೀಟ್ರಿಗೆ. ಅದರಿಂದ ಉಂಟಲ್ಲ ನಮಗೆ ಅಸಲಿಗೆ ಮೋಸ. ನಾವು ಉಂಟಲ್ಲ ಕೊಡುವವರು ಮಾತ್ರ, ಗೌರ್ಮೆಂಟ್ ಗ್ಯಾರಂಟಿಯಿಂದ ಏನು ಬೆನಿಫಿಟ್ ಆಗಲಿಲ್ಲ. ಈ ಬೆಲೆ ಏರಿಕೆ ಹಿಂತೆಕೊಳ್ಬೇಕಂತ ನಾನು ನಿಮ್ಮ ಹತ್ರ ವಿನಂತಿಸಿಕೊಳ್ತೇನೆ. ಸರ್, ಬೆಲೆ ಏರಿಕೆ ಆಗಿದೆ ಹಾಲಿದು, ಏನು ಅನಿಸುತ್ತೆ ಸರ್? ಇದು ನಮಗೆ ಅಂದರೆ ನೋಡಿ, ನಾನಿಲ್ಲಿ 4 ತೊಗೊಂಡೋಗ್ತೇನೆ ಡೈಲಿ. 4 ಪ್ಯಾಕೆಟ್ 4 ಪ್ಯಾಕೆಟ್ ಅಂದರೆ 8 ರೂಪಾಯಿ ಜಾಸ್ತಿ ಆಯಿತು. ನಾವು ಎಲ್ಲಿಂದ ಇವತ್ತು ದುಡ್ದು ತಿನ್ನುವವರಿಗೆ 8 ರೂಪಾಯಿ ಜಾಸ್ತಿ ಮಾಡಿದರೆ ನಮಗೆ ಎಂತ? ಎಲ್ಲದ ಪ್ರತಿಯೊಂದು ಡೀಸೆಲ್ಗೆ ಜಾಸ್ತಿ ಮಾಡಿದರು. ನಾವು ಎಲ್ಲಿ ಬದುಕಬೇಕಲ್ಲ? ನಿಮ್ಮ ಗ್ಯಾರಂಟಿಯನ್ನು ನೀವೇ ಹಿಡ್ಕೊಳ್ಳಿ ಸಿದ್ದರಾಮಯ್ಯ ಅವರೇ. ನಿಮ್ಮ ಗ್ಯಾರಂಟಿ ಬಗ್ಗೆ ನಮಗೆ ವಿಶ್ವಾಸವಿಲ್ಲ. ನಮಗೆ ಯಾವ ಗ್ಯಾರಂಟಿ ಸಿಗೋದಿಲ್ಲ. ನಮಗಿಲ್ಲಿ ಮಂಗಳೂರಲ್ಲಿ ಸರ್ಕಾರಿ ಬಸ್ ಉಂಟಾ? ಬಸ್ಸಲ್ಲಿ ಹೋಗಬೇಕಾದ್ರೆ ಎಂಥದ್ದು ಇಲ್ಲ. ನೀವು ಸುಮ್ಮನೆ ಗ್ಯಾರಂಟಿಯನ್ನು ಕೊಟ್ಟು ಆಚೆಯಿಂದ ತಗೊಳ್ಳೋದಾದರೆ ನಿಮ್ಮ ಗ್ಯಾರಂಟಿ ಯಾವುದಕ್ಕೆ ಬೇಕು? ನಮಗೆ ನಾವು ಹೇಳ್ತಿರೋದು, ಹಾಲಿಗೆ ನೀವು 50 ಮಿಲಿ ಜಾಸ್ತಿ ಮಾಡಿದರೆ ಹೇಳ್ತೀರಾ, 50 ಮಿಲಿ ಆದರೆ ಒಂದು ತಿಂಗಳಲ್ಲಿ ಆ ಮಿಲಿ 50 ಮಿಲಿ ಮಾಯ ಆಗಿರ್ತದೆ. ಅದರ ಬಗ್ಗೆ ಯಾರು ಮಾತಾಡೋದಿಲ್ಲ, ಅದು ಕೇಳೋದಿಲ್ಲ. ನೀವು ದಯಮಾಡಿ ನಾನು ಹೇಳ್ತಿರೋದಂದ್ರೆ, ನೀವು ಜನರುಗಳಿಗೆ ಕಷ್ಟ ಕೊಡಬೇಡಿ. ನೀವು ಯಾರಿಗೆ ಕೊಟ್ಟು ಇನ್ನೊಬ್ಬರಿಗೆ ತಗೊಳ್ಳೋದಾದ್ರೆ ನಾವು ದುಡ್ದು ಏನು ಪ್ರಯೋಜನ? ನಾವು ಮನೇಲಿ ಕೂತ್ಕೊಳ್ಳಿಕ್ಕೆ ಆಗ್ತದಾ? ನಾವು ದಿನ ಹೋದಾಗ ಬಡವರಾಗಬೇಕಾ? ಬಡವರಾದ್ರೆ ಹೌದು ಅಂತ. ನಾವು ದುಡ್ದು ತಿನ್ನೋ ವರ್ಗರಿಗೆ ನೀವು ಇಷ್ಟು ಮೋಸ ಮಾಡೋದಾದ್ರೆ ನಮಗೆ ಎಂತ? ನಾವು ಪ್ರತಿದಿನ ಹೇಳ್ಬೇಕು, ದುಡಿಬೇಕು, ಎಲ್ಲ ಕಷ್ಟಪಟ್ಟು ದುಡಿಬೇಕು. ನಾವು ಹಾಗಾದ್ರೆ ನಾವು ಬಡವರಾಗ್ತಾ ಹೋಗ್ಬೇಕು. ಹಾಗಾದ್ರೆ ಮನೇಲಿ ಕೂತ್ಕೊಳ್ಬೇಕಾ ನಿಮ್ಮ ಲೆಕ್ಕದಲ್ಲಿ? ವಿದ್ಯಾ, ಇದು ಮಂಗಳೂರಿನ ಜನತೆಯ ಮಾತು. ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾರೆ ವಿದ್ಯಾ. ಎಸ್, ಥ್ಯಾಂಕ್ ಯು ಸುಕ್ಪಾಲ್ ತಮ್ಮ ಡೀಟೇಲ್ಸ್ಗೆ. 2 ರೂಪಾಯಿ ಮ್ಯಾಟ್ರ್ ಅಂದರೆ ಖಂಡಿತವಾಗ್ಲೂ ಮ್ಯಾಟರೇ ಅದು. ಯಾಕಂದರೆ ಒಬ್ಬೊಬ್ಬರು ಅರ್ಧ ಲೀಟ್ರು, 1 ಲೀಟರ್, 2 ಲೀಟರ್ ಎಲ್ಲ ಹೋಗೋರು ಇರ್ತಾರೆ. ಒಂದು ತಿಂಗಳಿಗೆ ಲೆಕ್ಕ ಹಾಕಿದ್ರೆ ಎಷ್ಟು? ಏನೋ ಚಿಕ್ಕಬಳ್ಳಾಪುರದ ಕಡೆಗೆ ಹೋಗೋಣ. ನಮ್ಮ ಪ್ರತಿನಿಧಿ ಮುದ್ದು ಕೃಷ್ಣ ಡೀಟೇಲ್ಸ್ ಕೊಡ್ತಾರೆ. ಮುದ್ದು ಕೃಷ್ಣ, ಹಾಲಿನ ದರ ಏರಿಕೆಗೆ ಆ ಭಾಗದ ಜನ ಏನಂತಾರೆ? ಖಂಡಿತ ವಿದ್ಯಾಗಾಗಲೇ ಕೂಡ ಹಾಲಿನ ದರವನ್ನು ಅರ್ಧ ಲೀಟರ್ ಪಾಕೆಟ್ ಮೇಲೆ ಹಾಗೂ 1 ಲೀಟರ್ ಪಾಕೆಟ್ ಮೇಲೆ 50 ml ಎಕ್ಸ್ಟ್ರಾವನ್ನು ಕೊಡ್ತೀವಿ. ಅದಕ್ಕೆ 2 ರೂಪಾಯಿ ಎಕ್ಸ್ಟ್ರಾವನ್ನು ಜನ ಕೊಡಬೇಕು ಅನ್ನೋಂಥದ್ದು ಸರ್ಕಾರದ ತೀರ್ಮಾನ, KMFನ ತೀರ್ಮಾನ. ಹಾಗಾಗಿ ಜನ ಬೆಳಗ್ಗೆ ಇವತ್ತು ಹಾಲಿಲ್ಲದೆ ದಿನ ನಡೆಯಲ್ಲ. ಬೆಳಗ್ಗೆನೇ ಎದ್ದು ಇವತ್ತು KMF ಮಳಿಗೆಗಳ ಕಡೆ ಸಹಜವಾಗಿ ಎಂದಿನಂತೆ ಬರ್ತಾ ಇದ್ದಾರೆ. ಈಗ ನಾವು ನೇರವಾಗಿ ಗ್ರಾಹಕರನ್ನೇ ಮಾತಾಡ್ಸೋಣ. ಈಗೇನು ಹಳೆ ದರ ಇತ್ತು, ಹಳೆ ದರವೇ ಮಾರಾಟ ಆಗ್ತಿದೆ, ಹೊಸ ದರ ಇನ್ನೂ ಬಂದಿಲ್ಲ, ಗ್ರಾಹಕರ ಕೈಗೆ ಸಿಗ್ತಾ ಇಲ್ಲ. ಇವತ್ತು ನಂದಿನಿ ಅಂಗಡಿಯ ಮಾಲೀಕರು ಮಳಿಗೆಯವರೇ ಇದ್ದಾರೆ, ಅವ್ರನ್ನೇ ಕೇಳಿ ಏನು ರೇಟ್ ಮಾರಾಟ ಮಾಡ್ತಿರಂತೆ. ಈಗ ಸರ್ಕಾರ ಹೆಚ್ಚಿಗೆ ಮಾಡಿದೆ, ಆ ರೇಟ್ ಬಂದಿದೆಯಾ? ಗ್ರಾಹಕರಿಗೆ ಇವತ್ತು ಯಾವ ರೀತಿ ಮಾರಾಟ ಮಾಡ್ತಿದ್ರಿ ನೀವು? ಸರ್, ನಮಗಿನ್ನ ಅದು ಇವತ್ತು ಮಧ್ಯಾಹ್ನದಿಂದ ಹೊಸ ರೇಟ್ ಬರುತ್ತೆ. ನಿನ್ನೆ ನಮಗೆ ಇದು ಬಿಲ್ ಆಗಿರೋದು, ಸೊ ಇದು ಇನ್ನೂ ಹಳೆ ರೇಟೇ ಇದೆ. ನಾವು ಮಧ್ಯಾಹ್ನದ ಮೇಲೆ ಪ್ರಿಂಟ್ ಆಗೋ ಐಟಮ್ಗೆ ಹೊಸ ರೇಟ್ 27 ರೂಪಾಯಿ, ಸ್ಪೆಷಲ್ ಹಾಲ್ಗೆ 27 ರೂಪಾಯಿ, ಶುಭಮ್ಗೆ 24 ರೂಪಾಯಿ, ಬ್ಲೂಗೆ ಈ ಥರ ತೊಗೋಬೇಕಾಗುತ್ತೆ. ಇವಾಗೆಲ್ಲ ಹಳೆ ರೇಟೇ ಇದೆ. ಗ್ರಾಹಕರಿದ್ರೆ ಸರ್, ಸರ್ಕಾರ ಇವತ್ತು 2 ರೂಪಾಯಿ ರೇಟನ್ನು ಜಾಸ್ತಿ ಮಾಡಿದೆ. ನಿಮ್ಮ ಅರ್ಧ ಲೀಟರ್ ಪಾಕೆಟ್ ಹಾಲ್ಗೆ 50 ml ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳ್ತಿದೆ, ಇದು ಸರಿನಾ? ಗ್ರಾಹಕರಾಗಿ ನಿಮ್ಮ ಅಭಿಪ್ರಾಯ ಏನು? ಇವಾಗ ರೇಟ್ ಜಾಸ್ತಿ ಆದರೆ ಜಾಸ್ತಿ ಕೊಳ್ಳೇಬೇಕಲ್ಲ, ತೊಗೊಳ್ಳೇಬೇಕಲ್ಲ, ಏನು ಮಾಡೋಕ್ಕಾಗಲ್ಲ. ನಮಗೆ ಹಾಲು ಬೇಕು, ಉಪಯೋಗಿಸ್ಬೇಕು. 2 ರೂಪಾಯಿ ಜಾಸ್ತಿ ಯಾವುದು ತೊಗೊಬೇಕು, 27 ಆದರೂ ತೊಗೊಬೇಕು, 25 ತೊಗೊಬೇಕು, ತೊಗೊಳ್ಳೇಬೇಕು. ನಮಗೆ ದಿನ. ಸರ್, ನಿಮ್ಮ ಅಭಿಪ್ರಾಯ ಏನು? ಸರ್, ಈಗ ಜನಸಾಮಾನ್ಯರಿಗೆ 1 ರೂಪಾಯಿ 2 ರೂಪಾಯಿನೂ ತೊಂದರೆನೇ. ಇದು ದಿನ ಉಪಯೋಗಿಸೋಂಥ ವಸ್ತುಗಳು, ಆಹಾರ ಧಾನ್ಯಗಳು ಎಲ್ಲನೂ ಬೆಲೆ ಏರಿಕೆ ಮಾಡಿದ್ರೆ ಮಿಡ್ಲ್ ಕ್ಲಾಸ್ ಪೀಪಲ್ಲು, ಬಡವರಿಗೆ ತುಂಬಾ ತೊಂದರೆ ಆಗ್ತಾಯಿದೆ. ಇದು ಹೆಚ್ಚಿಗೆ ಆಗಿರೋದು ನಾನು ಖಂಡಿಸ್ತೀವಿ.
ಅಣ್ಣ ನೀವು ಹಾಲು ತೊಗೊಂಡಿದ್ದೀರಾ, ಈಗ ರೇಟ್ ರೈಸ್ ಆಗಿದೆ. ಅಣ್ಣ ಇದು ನಾವು ಬೆಲೆಗೆ ಹಾಲು ಕುಡಿಲೇಬೇಕು. ನೀವು ಎಲ್ಲ 2 ರೂಪಾಯಿ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ನಾವು ಜೀವನ ಹೆಂಗೆ ಮಾಡಬೇಕು? 500-600 ರೂಪಾಯಿ ಸಂಬಳ ಕೊಡ್ತಾರೆ, ಬೆಳಗಿನ ಸಹ ಕೆಲಸ ಮಾಡಬೇಕು. ಈ ಸಮಯದಲ್ಲಿ ಅಕ್ಕಿ ರೇಟ್ ಜಾಸ್ತಿ ಆಗೈತೆ, ಬೇರೆ ರೇಟ್ ಜಾಸ್ತಿ ಆಗೈತೆ, ಪ್ರತಿಯೊಂದು ಐಟಮು ಜಾಸ್ತಿ ಆಗೈತೆ. ಹೆಂಗೆ ಸರ್ಕಾರ ನಡೆಸ್ಬೇಕು ಇವರು? ರಾಜೀನಾಮೆ ಕೊಟ್ಟು ಹೋಗಿ ಮನೆಗೆ ಹೋಗ್ಬಿಡು, ಹೆಂಗೆ ಮಾಡ್ಬೇಕು ಕೆಲಸ? ಇವೆಲ್ಲ ಬಡವರಿಗೆ ತೊಂದರೆ ಆಗ್ತಾಯಿದೆ. ಇವರು ಸರ್ಕಾರ ಬಂದು ನಾವೆಲ್ಲ ಫ್ರೀ ಮಾಡ್ತೀವಿ ಅಂತ ಕರೆಂಟ್ ಬಿಲ್ ಡಬಲ್ ಬರ್ತೈತೆ. ಫ್ರೀ ಮಾಡ್ತೀವಿ ಕರೆಂಟ್ ಬಿಲ್ ಎಲ್ಲ, ಅದು ಇಷ್ಟು ಯೂನಿಟ್ ಮೇಲೆ ಅದು ಪರ್ಸೆಂಟ್ ಜಾಸ್ತಿ ಆಗೈತೆ. ಫ್ರೀ ಬರೋರಿಗೆ ಕರೆಂಟ್ ಬಿಲ್ ಬರ್ತೈತೆ. ಹೆಂಗೆ ಮಾಡಬೇಕು? ನಾವು ಫ್ರೀ ಕೇಳಿದ್ವಾ? ನಾವೇನು ಕೇಳಿದ್ವಾ? ಬಸ್ ಚಾರ್ಜ್ ಕೊಡು ಅಂತ ಕೇಳಿದ್ವಾ? 2,000 ಕೊಡು ಅಂತ ಕೇಳಿದ್ವಾ? ನಾವೇನು ಕೇಳಲಿಲ್ಲ. ನಾವು ಜೀವನ ಮಾಡಿ ನಾವು ಬೆಳಗ್ಗೆ ಜೀವನ ಮಾಡಬೇಕು. ಎಲ್ಲ ರೇಟ್ ಜಾಸ್ತಿ ಅಂದರೆ ಏನು ಕೆಲಸ ಮಾಡಬೇಕು? ನಿಮ್ಮ ಅಭಿಪ್ರಾಯ ಏನು ಸರ್? ಫ್ರೀ ಕೊಟ್ಟಿರೋದ್ರಿಂದ ಅವ್ರು ಕೊಡ್ತಾರೆ 2,000 ರೂಪಾಯಿಗೆ 6,000 ರೂಪಾಯಿ ಜಾಸ್ತಿ ಜನಗಳ ಹತ್ರ ಹೋಗ್ತಾ ಇದೆ. ಪ್ರತಿದಿನ ಹಾಲು ತೊಗೋಬೇಕು, ಮಕ್ಕಳು ಡೀಸೆಲ್ ಹಾಕೋಬೇಕು. ಇವ್ನು ಮಾಡಿರೋದು ಫ್ರೀ ಅಂತ ಮಾಡ್ತಾರೆ, ಪ್ರಯೋಜನ ಇಲ್ಲ ಸರ್. ಅದನ್ನೆಲ್ಲ ಆಮೇಲೆ ಬಸ್ಸುಗಳು ಎಲ್ಲಂದ್ರಲ್ಲಿ ನಿಂತು ಹೋಗ್ತಾ ಇದೆ. 10 ಬಸ್ ಬರೋ ಕಡೆ 2 ಬಸ್ ಬರ್ತಾ ಇದೆ. ಸುಮ್ಗೆ ಫ್ರೀ ಅಂತ ಮಾಡಿ ಗೆಲ್ಲೋದಕ್ಕೆ ಓಟ್ಗೋಸ್ಕರ ಮಾಡ್ತಾರೆ ಹೊರತು ಜನಗಳು ಒಳ್ಳೇದಕ್ಕೆ ಒಂದೂ ಮಾಡಲ್ಲ. ಬರೀ ಓಟ್ಗೆ ಏನು ಬೇಕೋ ಆ ಟೈಮ್ನಾಗ ಉಪಯೋಗಿಸ್ಕೊಂಡು ನಮ್ಮನ್ನೆಲ್ಲ ಇನ್ನು 5 ವರ್ಷ ತಳ್ತಾ ಇದ್ದಾರೆ. ಸರ್ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್ ದುಬಾರಿ ಮಾಡ್ತಾ ಇದ್ದಾರೆ, ಎಲ್ಲ ವಸ್ತುಗಳು ದುಬಾರಿ ಮಾಡ್ತಾ ಇದ್ದಾರೆ. ಮೊನ್ನೆ ಪೆಟ್ರೋಲು ಡೀಸೆಲ್ಲು ಸೆಸ್ ಇನ್ಕ್ರೀಸ್ ಮಾಡಿದ್ರು. ಏನು ಯೂಸು? ಸೆಂಟ್ರಲಲ್ಲಿ ರೈಸ್ ಮಾಡಿದ್ರು, ಇವ್ರು ರೈಸ್ ಮಾಡಿದ್ದಾರೆ. ಯಾವ ಸ್ಟೇಟಲ್ಲೂ ರೈಸ್ ಮಾಡಿಲ್ಲ. ಇವಾಗ ಹಾಲಿಂದ ಮಾಡಿದ್ದಾರೆ. ಹಾಲಿಂದ 50 ml ಜಾಸ್ತಿ ಕೊಟ್ಟು 2 ರೂಪಾಯಿಗೆ ತೊಗೊತಾ ಇದ್ದೀವಿ ಎಕ್ಸ್ಟ್ರಾ ಅಂತ. ಯಾವ ಗನಂದಾರಿಗೋಸ್ಕರ 50 ml ಜಾಸ್ತಿ ಮಾಡಿದ್ದಾರೆ ಇವರು? ಇವ್ರಿಗೆ ಅಷ್ಟು ಜ್ಞಾನ ಬೇಡದ್ವ? 1000 ml ಕೊಟ್ಟು 1000 ml ದುಡ್ಡೇ ತೊಗೊಳ್ಳಿ, 50 ml ಏನಕ್ಕೆ ಜಾಸ್ತಿ ಮಾಡಬೇಕು? ಹಿಂಗೆಲ್ಲ ಮಾಡಿದ್ರೆ ಎಲ್ಲರ ಮೇಲೆ ಹೊರೆ ಬೀಳುತ್ತೆ. ಇವಾಗ ಎಷ್ಟೋ ಜನ ಕೂಲಿ ಮಾಡೋರಿಗೆ ದಿನಕ್ಕೆ 2 ರೂಪಾಯಿ 4 ರೂಪಾಯಿ ಜಾಸ್ತಿ ಆಯಿತು, ತಿಂಗಳಿಗೆ 120-150 ರೂಪಾಯಿ ಮೇಲೆ ಜಾಸ್ತಿ ಆಯಿತು. ಅವ್ರ ಅಡ್ಜಸ್ಟ್ಮೆಂಟ್ಸು ಅವ್ರದ್ದು ಏನಿರುತ್ತೋ ಅದೆಲ್ಲ ಅವ್ರಿಗೆ ತೊಂದರೆ ಆಗುತ್ತೆ ಹೊರತು ಯಾರಿಗೂ ತೊಂದರೆ ಆಗೋದಿಲ್ಲ. ರೇಟ್ ಕಮ್ಮಿ ಮಾಡಿ ಅಷ್ಟೇ. ಮಿಡ್ಲ್ ಕ್ಲಾಸ್ಗೆ ತೊಂದರೆ ಮಾಡಬೇಡಿ. ಎಲ್ಲ ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಎಕ್ಸ್ತಾ ಇದ್ರೆ ಎಲ್ಲಿ ತರ್ತಾರೆ ಜನಸಾಮಾನ್ಯರು? ಮಿಡ್ಲ್ ಕ್ಲಾಸ್ಗೆ ಭಾಳ ತೊಂದರೆ ಆಗುತ್ತೆ. ಇದು ರೇಟ್ ಕಮ್ಮಿ ಮಾಡಲಿ. ವಿದ್ಯಾ, ಇದು ಗ್ರಾಹಕರ ಮತ ಇರುವಂಥದ್ದು. ಸಹಜವಾಗಿ ಬೆಲೆ ಏರಿಕೆಗೆ ಗ್ರಾಹಕರು ಕೂಡ ಇವತ್ತು ಒಂದು ರೀತಿ ಶಾಕ್ ಆಗಿದ್ದಾರೆ. ಹಾಗಾಗಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶದ ಮಾತುಗಳನ್ನು ಆಡ್ತಾ ಇರುವಂಥದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ಮುದ್ದು ಕೃಷ್ಣ. ಸೊ ಚಿಕ್ಕಬಳ್ಳಾಪುರ, ಮಂಗಳೂರು, ಹುಬ್ಳಿ, ಬೆಳಗಾವಿ ಎಲ್ಲ ಭಾಗದಲ್ಲೂ ನಾವು ಜನರನ್ನು ಮಾತನಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲರೂ ಹೇಳುವಂಥದ್ದು, ನೀವು ಗ್ಯಾರಂಟಿ ಕೊಡ್ತೀವಿ ಅಂತ ಈ ಕೈಯಲ್ಲಿ ಕೊಟ್ಟು ಈ ರೀತಿ ಪೆಟ್ರೋಲಿಗೆ ರೇಟ್ ಜಾಸ್ತಿ ಮಾಡೋದು, ಹಾಲಿಗೆ ರೇಟ್ ಜಾಸ್ತಿ ಮಾಡೋದು ಕಿತ್ಕೊಂಡ್ರೆ ನಾವೇನು ದಡ್ರ ಗೊತ್ತಾಗಲ್ವ ನಮಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ.